ಅದನ್ನು ಕುರಿತು ತಾವೆಲ್ಲರ ಪ್ರೋತ್ಸಾಹ ಮೂಲಕ ಅವರಿಗೆ ಏನಪ್ಪ ಅಂದ್ರೆ ಬೆಂಬಲವನ್ನು ತೋರಿಸಬೇಕು ಮತ್ತು ವಿದ್ಯಾರ್ಥಿಗಳ ಡೈರೆಕ್ಟ್ ಸಾರ್ವಜನಿಕ ಲೈಟಿಂಗ್ ಕಂಬ ಬಿಟ್ಟು ಸ್ವಲ್ಪ ಅಂತರ ಇರಲಿ ಕಂಬ ಬಿಟ್ಟು ಸ್ವಲ್ಪ ಇದ್ದಾವೆ ಯಶವಂತ್ ರಾಕಂ ಮ್ಯೂಸಿಕಲ್ ಚೇರ್ ಥರ್ಡ್ ಪ್ರೈಸ್ ಯಶವಂತ್ ರಾಕಂ ಚರಣ್ ಕಸ್ತೂರಿ ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ರೈಸ್ ಚರಣ್ ಕಸ್ತೂರಿ ಜ್ಞಾನದೇವ್ ಮೇಧಾ ಮ್ಯೂಸಿಕಲ್ ಚೇರ್ ಸೆಕೆಂಡ್ ಪ್ರೈಸ್ ಪಾಲಕರಲ್ಲಿ ಒಂದು ವಿನಂತಿ ಏನಂದ್ರೆ ಇಲ್ಲಿ ವಿದ್ಯುತ್ ಕಂಬವನ್ನು ಯಾರೂ ಹೋಗಬಾರ್ದು ಯಾಕಂದ್ರೆ ಶಾರ್ಟ್ಸ್ ಇರ್ಬೋದು ದಯವಿಟ್ಟು ಅಲ್ಲಿ ಕೂಡ ನೋಡಿದ ಬಲಭಾಗದಲ್ಲಿ ಜ್ಞಾನದೇವ್ ಮೇಧಾ ಮ್ಯೂಸಿಕಲ್ ಚೇರ್ ಸೆಕೆಂಡ್ ಪ್ರೈಸ್ ಗೌತಮ್ ತಿರ್ಪಾಡೆ ಮ್ಯೂಸಿಕಲ್ ಚೇರ್ ಥರ್ಡ್ ಪ್ರೈಸ್ ಗೌತಮ್ ತಿರ್ಪಾಡೆ ಗೌತಮ್ ತಿರ್ಪಾಡೆ ಮ್ಯೂಸಿಕಲ್ ಚೇರ್ ಥರ್ಡ್ ಪ್ರೈಸ್ ಬಹುಮಾನವನ್ನು ವಿತರಿಸಿದಂತಹ ಎಸ್.ಎನ್. ನೀಲಿ ಅವರಿಗೆ ಧನ್ಯವಾದಗಳು. ಜಯಂತ್ ಭಂಡಾರಿ ಫ್ರಾಕ್ ಜಂಪ್ ಫಸ್ಟ್ ಪ್ರೈಸ್ ಬಿಹಾರ್ ಅರ್ವಾ ಹಸಾದ್ ತೇಲಿ ದೀಪ್ತಿ ಅರ್ವಾ ಲೆಮನ್ ಸ್ಕೂಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಾನೆ. ಶಾಲಿನಿ ಪಗಡೇಕಲ್ ಲೆಮನ್ ಸ್ಪೂನ್ ಥರ್ಡ್ ಪ್ರೈಸ್ ಶಾಲಿನಿ ಪಗಡೇಕಲ್ ಶಾಲಿನಿ ಪಗಡೇಕಲ್ ಲೆಮನ್ ಸ್ಪೂನ್ ಥರ್ಡ್ ಪ್ರೈಸ್ ಗೌತಮಿ ಅರ್ವಾ ರೆಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ಪಡೆದಿದ್ದಾಳೆ ಗೌತಮಿ ಅರ್ವಾ ಪುರಸ್ಕಾರವನ್ನು ಕೂಡ ತಮ್ಮ ಎದುರಿಗೆ ಆಗಲೇ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಪಡೆದ್ರು. ಅವರ ಒಂದು ಸಾಧನೆಗೆ ಏನಪ್ಪ ಅಂತಂದ್ರೆ ಅವರು ಒಂದು ರೀತಿ ಏನಪ್ಪ ಅಂದ್ರೆ ಬಿಳಿ ಹಾಳೆ ಇದ್ದಾಗ ಬಿಳಿ ಹಾಳೆ ಮೇಲೆ ಯಾವುದೇ ತರದಂಥ ಚಿತ್ರವನ್ನು ಬಿಡಿಸಿದ್ರು ಕೂಡ ಅದು ಸುಂದರವಾಗಿ ಕಾಣಿಸುತ್ತೆ. ಅದು ಸುಂದರವಾದ ರೀತಿಯಲ್ಲಿ ಒಂದು ಏನಪ್ಪ ಅಂತಂದ್ರೆ ಚಿತ್ರವನ್ನು ಬಿಡಿಸಬೇಕು. ಅಂದಾಗ ಮಾತ್ರ ಈ ಒಂದು ವಿದ್ಯಾರ್ಥಿಗಳ ಜೀವನ ಸುಗಮವಾಗಿ ಯಶಸ್ವಿ ರೀತಿಯಲ್ಲಿ ನಡೆಯುತ್ತೆ. ಆ ಒಂದು ಕಾರ್ಯವನ್ನು ಈ ಸಂಸ್ಥೆಯ ಶಿಕ್ಷಕರು ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಮಾಡಿದ್ದಾರೆ. ಅದರ ಜೊತೆಗೆ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಶಸ್ತಿಯನ್ನು ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನದಾಗಿ ಈ ಸಮಾರಂಭದಲ್ಲಿ ಆಗಿರ್ತಕ್ಕಂತಹ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂಸ್ಥೆಯ ವತಿಯಿಂದ ಈಗ ಜರುಗುತ್ತೆ. ಸನ್ಮಾನಗಳಿರ್ತಕ್ಕಂಥ ಮಹನೀಯರು ಶ್ರೀಯುತ ಪಾಂಡಪ್ಪ ನೀಲಿ ದೇವಿ ಉಪಾಸಕರು ಹಾಗೂ ಸಮಾಜ ಹಿತಚಿಂತಕರು ಇವರಿಗೂ ಸನ್ಮಾನ ಕಾರ್ಯಕ್ರಮ ಜರುಗುತ್ತೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾದಂತಹ ಶ್ರೀ ವಿ.ಬಿ. ಜೀರ್ಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಾಲೂಕಾ ಹುಡುಗಂದ ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಜರುಗುತ್ತೆ. ಅದೇ ರೀತಿಯಾಗಿ ಇನ್ನೊಬ್ಬ ಮಹನೀಯರಾದಂತಹ ಶ್ರೀ ಬಿ.ವಿ. ಸುದ್ಮದ್ ಪ್ರಾಚಾರ್ಯರು ಎಸ್.ವಿ.ಎಂ. ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ
ರಾಜಶೇಖರ್ ಎಸ್ ಸಿಕ್ಕೇರಿ ಮಠ ಚೇರ್ಮನ್ ಅವರು ಶ್ರೀ ಶಾರದಾ ವಿದ್ಯಾಪೀಠ ಅವರು ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಶಾಲಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಚಪ್ಪಾಳೆ ಮೂಲಕವಾಗಿ ಮಹನೀಯರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಂತೇಳಿ ಪಾಲಕರಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ಪಾಲಕರು ಚಪ್ಪಾಳೆ ಮೂಲಕ ಮಹನೀಯರಿಗೆ ಗೌರವ ಸಮರ್ಪಣೆಯನ್ನ ನೀಡಬೇಕಂತೇಳಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ಗಣ್ಯಮಾನ್ಯರು ಈ ಎಲ್ಲ ಮಾನ್ಯರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಂದ ಸನ್ಮಾನ ಕಾರ್ಯಕ್ರಮ ಇದೀಗ ಜರುಗ್ತಾ ಇದೆ. ಮಾನ್ಯರಲ್ಲಿ ವಿನಂತಿ, ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಹಲೋ, ದಯವಿಟ್ಟು ಮೇಲ್ಗಡೆಯವರು ತುಂಬ ಧನ್ಯವಾದ ಬರ್ತಾರೆ ಪ್ಲೀಸ್. ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎನ್ ಮೇಘರಾಜ್ ಇವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು. ಇನ್ನುಳಿದ ಎಲ್ಲ ಮಹನೀಯರು, ಎಲ್ಲ ಶಿಕ್ಷಕರಿಂದ ಈ ಶಾಲೆಯ ಅವಿರತ ಶ್ರಮ ಜೀವಿಗಳಂತ ಹೇಳ್ಬೇಕು. ಯಾಕಂದ್ರೆ ಶಿಕ್ಷಕರ ಮಾತನ್ನ, ಪಾಲಕರ ಮಾತನ್ನು ಎಷ್ಟು ನಂತರ ಬಿಡ್ತಾರೋ ಗೊತ್ತಿಲ್ಲ. ಶಿಕ್ಷಕರ ಮಾತನ್ನ ಮಕ್ಕಳು ಅದು ವೇದ ವಾಕ್ಯ ಅಂತ ಹೇಳಿ ಅವರು ಮತ್ತು ವಿದ್ಯಾರ್ಥಿಗಳು ಪಾಲಿಸ್ತಾರೆ. ಆ ರೀತಿಯಲ್ಲಿ ಆ ಶಿಕ್ಷಕರು ತಮ್ಮ ಪರಿಶ್ರಮದ ಮೂಲಕವಾಗಿ ಮುದ್ದು ಮಕ್ಕಳಿಗೆ ಶಿಕ್ಷಣವನ್ನು ಉಳಿಗೊಳಿಸ್ತಾ ಇದ್ದಾರೆ. ಅವರಿಗೆ ಒಂದು ಸಂಸ್ಥೆಯ ಪರವಾಗಿ ಕಿರು ಸನ್ಮಾನ. ದಯವಿಟ್ಟು ಲೈಟಿನ ಕಂಬಗಳನ್ನು ಬಿಟ್ಟು ನಿಂತಿರುವುದು, ಅಲ್ಲಿ ಕಂಬದ ದಯವಿಟ್ಟು ಎಡಭಾಗ ಮತ್ತು ಬಲಭಾಗದಲ್ಲಿ ಪಾಲಕರು ಮತ್ತು ಮಕ್ಕಳು ಆ ಲೈಟ್ ಕಂಬಗಳನ್ನು ಬಿಟ್ಟು ನಿಂತರೆ ಎಲ್ಲರೂ ಇರ್ತದೆ. ಶಿಕ್ಷಕನೊಬ್ಬ ಸ್ನೇಹಿತ, ತತ್ವಜ್ಞಾನಿ ಹಾಗೂ ಮಾರ್ಗದರ್ಶಿ ಅಂತ ಕೂಡ ಕರೀತಾ ಇದ್ದೇವೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಟೀಚರ್ ಇಸ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ ಹೇಳಿ. ಅಂದರೆ ಶಿಕ್ಷಕನೊಬ್ಬ ಸ್ನೇಹಿತ, ತತ್ವಜ್ಞಾನಿ ಹಾಗೂ ಮಾರ್ಗದರ್ಶಿ ಅಂತ. ಶಿಕ್ಷಕನು ಯಾವ ರೀತಿಯಾಗಿ ಮಾರ್ಗದರ್ಶನ ಮಕ್ಕಳಿಗೆ ನೀಡ್ತಾರೋ ಆ ರೀತಿಯಲ್ಲಿ ಮಕ್ಕಳು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಗ ಮಕ್ಕಳ ಒಂದು ಭವಿಷ್ಯ ಶಿಕ್ಷಕರ ಕೈಯಲ್ಲಿದೆ. ಅದು ಏನಪ್ಪ ಅಂದರೆ ಬಹಳ ಜವಾಬ್ದಾರಿಯುತವಾದಂಥ ಕಾರ್ಯ. ಯಾಕಂದರೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡಬೇಕಾದ್ರೆ ಶಿಕ್ಷಕರ ಒಂದು ಪರಿಶ್ರಮ ಬಹಳ ಮುಖ್ಯವಾದದ್ದು. ಮುಂದಿನ ಸಮಾಜದಲ್ಲಿ ಈ ಮಕ್ಕಳು ಸಮಾಜದ ಒಂದು ಉನ್ನತ ನಾಗರಿಕರಾಗಬೇಕಾದ್ರೆ ಶಿಕ್ಷಕರ ಪರಿಶ್ರಮ ಖಂಡಿತ ಇದೆ. ಅವರ ಒಂದು ಸನ್ಮಾನ ಸ್ವೀಕಾರವನ್ನು ಮಾಡಿರ್ತಕ್ಕಂಥ ಮತ್ತೊಮ್ಮೆ ಇಸ್ಕೊಳ್ಪಡ್ತದೆ. ಯಾಕಂದರೆ ತಮ್ಮೆಲ್ಲರ ಒಂದು ಆಶೀರ್ವಾದ ಸಹಕಾರ ಇದ್ದರೆ ಮಾತ್ರ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಂದು ಸುಸಂದರ್ಭ ಒದಗಿ ಬರುತ್ತೆ. ಆದರೆ ಇಂಥ ಸುಸಂದರ್ಭ ಯಾರಿಗೂ ಒದಗಿ ಬರಲ್ಲ. ಯಾಕಂತಂದರೆ ದಂಪತಿಗಳು ಒಟ್ಟಿಗೆಯಾಗಿ ಒಂದು ಶಾಲೆಯ ವೇದಿಕೆಯಲ್ಲಿ ಸನ್ಮಾನವನ್ನು ಪಡಿಬೇಕಾದ್ರೆ ಅದು ದೇವರಲ್ಲಿ ಇರತಕ್ಕಂಥ ಕೊಡುಗೆ ಅಂತಲೇ ಹೇಳಬೇಕು. ಅದು ಈ ಒಂದು ಕೊಡುಗೆ ಶರಣು ನೀಲಿ ಮತ್ತು ಅವರ ಧರ್ಮಪತಿ ಆದಂಥ ಸವಿತಾ ಶರಣು ಅವರಿಗೆ ದೊರೆತಿದೆ. ಅಜ್ಜನ ಅವರ ಆಶೀರ್ವಾದ ಮೂಲಕ ಎಲ್ಲ ಮನೆಯ ಅದರದಂಥ ಬೆಲೆಯನ್ನು ಹೊಂದಿರುತ್ತೆ. ಅದಕ್ಕಾಗಿ ಎಲ್ಲ ನಿಮ್ಮ ಮಕ್ಕಳನ್ನ ನಿಮ್ಮ ತಾಯಿ ಕೆಲಸವಂತ ಶಾಲೆ ಅಂತಂದ್ರೆ ನೀವು ಬೆಳಗ್ಗೆ ಬಂದ ಮಕ್ಕಳನ್ನ ಮಧ್ಯಾಹ್ನದಲ್ಲಿ ಕಾಯ್ತಕ್ಕಂಥ ಶಿಕ್ಷಕರಲ್ಲ. ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಅವರೇ ಸಂಪೂರ್ಣವಾಗಿ ಮಾಡಿದ್ರೆ ದಯವಿಟ್ಟು ಕ್ಲಾಸ್ ಹಾಕಿದೆ ಎಲ್ಲರೂ. ಮನೆಯಲ್ಲಿ ಎಲ್ಲ ತಾಯಂದಿರು ಪಾಲಕರಾದರೆ ಶಾಲೆಯಲ್ಲಿ ಅವಿರತ ಪಾಲಕರು ಯಾರಂದ್ರೆ ಈ ಆಯಾ ಕೆಲಸ ಮಾಡ್ತಕ್ಕಂಥ ಮಾಹಿತಿಯರು ಅಂತಲೇ ಹೇಳ್ಬೇಕು. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಮನರಂಜನೆ ಮಕ್ಕಳ ಮನರಂಜನೆ ಕಾರ್ಯಕ್ರಮ ಜರುಗಲದ ದಯವಿಟ್ಟು ಇನ್ನೊಂದು 5 ನಿಮಿಷ ಶಾಂತತೆ ಕಾಪಾಡಿ ಪ್ಲೀಸ್, ದಯಮಾಡಿ.
ನಡೀತಾ ಇದೆ. ನನ್ನ ಜೀವನದ ಮೊಟ್ಟ ಮೊದಲ ಸನ್ಮಾನ ಈ ಆಕ್ಟಿವ್ ಕಿಡ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಆ ಸಂಸ್ಥೆಗೆ ಎಲ್ಲ ಶಾಲೆಯ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಎಲ್ಲ ಈ ಒಂದು ಶಿಕ್ಷಕ ವೃಂದಕ್ಕೆ ಬಹಳ ಆಭಾರಿಯಾಗಿದ್ದೇನೆ. ಯಾಕಂತಂದ್ರೆ ಈ ಒಂದು ನಿರೂಪಣಾ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನ ಕೊಟ್ಟು ನಮಗೊಂದು ಏನಪ್ಪ ಅಂದ್ರೆ ವೇದಿಕೆಯ ಮೇಲೆ ಇಂಥ ಒಂದು ವ್ಯವಸ್ಥೆ ನಡೆಸಿಕೊಡ್ರಿ ಅಂತ ಹೇಳಿ ನಮ್ಮನ್ನ ಪ್ರೋತ್ಸಾಹಿಸಿ ಇಷ್ಟೊಂದು ಸನ್ಮಾನ ನೀಡುವುದರ ಮೂಲಕವಾಗಿ ನಮ್ಮನ್ನ ಗೌರವಿಸುವುದಕ್ಕೆ ಅವರಿಗೆ ಹೃದಯಪೂರ್ವಕ ಎಲ್ಲ ಶಿಕ್ಷಕ ವೃಂದಕ್ಕೆ, ಅಧ್ಯಕ್ಷರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತೊಮ್ಮೆ ಮುಗಿದೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದಿನದಾಗಿ ಈ ಒಂದು ಸಮಾರಂಭವನ್ನು ಕುರಿತು ಮುಖ್ಯ ಅತಿಥಿಗಳು ಒಂದು ಭಾಷಣ ನಡೀತಾ ಇದೆ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿರ್ತಕ್ಕಂತಹ ಶ್ರೀಯುತ ಶ್ರೀ ವಿ.ಪಿ. ಜಿಂಗಿ ಸರ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಾಲೂಕು ಹುಣಗುಡ್ಡ, ಇವರು ಈ ಸಮಾರಂಭದ ಕುರಿತು ಮುಖ್ಯ ಅತಿಥಿಯ ಒಂದು ಭಾಷಣವನ್ನು ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಇಳಕಲ್ಲ ಇವರ ಅಡಿಯಲ್ಲಿ ನಡೆಯತಕ್ಕಂಥ ಈ ಒಂದು ಆಕ್ಟಿವ್ ಕಿಡ್ಸ್ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾಜಶೇಖರ್ ಎಸ್ ಸಿಕ್ಕೇರಿಮಠ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂಥ ಎಲ್ ಎಂ ಪುರಂರವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ದೇವಿ ಉಪಾಸಕರು, ಹಿರಿಯರು ಆದಂಥ ಮಾನ್ಯ ಶ್ರೀ ಪಾಂಡಪ್ಪ ನೀಲಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಸ್ನೇಹಿತರು ಆದಂಥ ಬಿ ಸುಬ್ರಹ್ಮಣ್ಯರವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಷಣರಾಗಿರುವಂಥ ನೀಲಿ ಸಹೋದರರೇ ಹಾಗೂ ನೀಲಿ ಮಿತ್ರ ಮಂಡಳಿಯವರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಯಾವತ್ತೂ ಈ ನಗರದ ಗಣ್ಯಾತಿ ಗಣ್ಯರೇ, ಮುದ್ದು ಕಂದಮ್ಮಗಳೇ, ದಯವಿಟ್ಟು 2 ನಿಮಿಷ ಮಾತಾಡ್ತೀನಿ. ಸಾರ್ವಜನಿಕರ ಶಾಂತಿ ನಿಗದಿಯಿಂದ ಕುಂದಿರಬೇಕಾಗಿದೆ. ನಾನು ಭಾಷಣಕಾರನೂ ಅಲ್ಲ, ಕಲಾಕಾರನೂ ಅಲ್ಲ, ನಾನೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ. ನನ್ನ ನೀವು ನೋಡಿದಿರಲ್ಲ, ಹೆಚ್ಚಿನ ಪಾಲು ಈ ಒಂದು ಭಾಗದ ವಿದ್ಯಾರ್ಥಿನಿಯರೇ ನಮ್ಮ ಸರ್ಕಾರಿ ಪದವಿ ಕಾಲೇಜಲ್ಲಿ ಓದಿದ್ದುಂಟು. ನನ್ನ ಮೇಲೆ ಇತ್ತಂತ ಒಂದು ಅಭಿಮಾನದಿಂದ ಈ ನೀಲಿ ಮಿತ್ರ ಮಂಡಳಿಯವರು ಇವತ್ತ ನನ್ನ ಅತಿಥಿ ಸ್ಥಾನವನ್ನು ಆರಿಸಿ ಇಲ್ಲಿ ಕರೆಸಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆಕ್ಟಿವ್ ಕಿಡ್ಸ್ ಇದು ಒಂದು ನರ್ಸರಿ ಶಾಲೆ, ಇದು ಒಂದು ಅಂಗನವಾಡಿ, ಚಿಕ್ಕ ಮಕ್ಕಳಿಗಾಗಿ ನಡ್ತಕ್ಕಂಥ ಈ ಒಂದು ಶಾಲೆ. ತಾವು ಈ ಶಾಲೆಯ ಇವತ್ತಿನ ಈ ಕಾರ್ಯಕ್ರಮನ ಇದೀಗ ನೋಡ್ತಾ ಇದ್ದೀರಿ. ನನಗೂ ಆಶ್ಚರ್ಯ ಆಯ್ತು. ಯಾಕಂದ್ರೆ ಯಾವುದೇ ಶಾಲೆಗಳನ್ನ ಹೊಸದಾಗಿ ಪ್ರಾರಂಭಿಸಲಿಕ್ಕೆ ಮಾನ್ಯ ಗಣ ಸರ್ಕಾರದವರು ಅವರಿಗೆ ಪ್ರಾರಂಭಿಸಿ ಅನುಮತಿ ನೀಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಹಾಗೂ ಅಲ್ಲಿ ಇರ್ತಕ್ಕಂಥ ಒಂದು ದಿನನಿತ್ಯ ಶಾಲೆಯ ಒಂದು ವಾತಾವರಣ ನೋಡಿ ಶಾಲೆಗೆ ಮಂಜೂರಾತಿ ನೀಡ್ತಾರೆ. ಆದರೆ ಈ ಶಾಲೆ ವಾತಾವರಣ ಇಲ್ಲಿ ಬಂದದಲ್ಲೇ ನೋಡಿ ನಾನು ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಂತ ಹೇಳಿದೆ, 96 ಮಕ್ಕಳಿದಾರ. ಯಾಕೆಂದ್ರೆ ಇದೇ ವರ್ಷ ಪ್ರಾರಂಭವಾದಂಥ ಶಾಲೆ ಇದು. ಯಾಕಂದ್ರೆ ನಡೀತೈತಿ ಅಂದ್ರೆ ಮಾತ್ರ ಅಲ್ಲಿ ತಾವು ಮಕ್ಕಳನ್ನ ಹಚ್ತೀರಿ. ಆದ್ರೆ ಇದೇ ವರ್ಷ 96 ಮಕ್ಕಳು ನೀವಲ್ಲಿ ಹಚ್ಚಿದ್ರಿ ಅಂದ್ರೆ ಇದು ಎಷ್ಟೊಂದು ಸಂತೋಷದ ಕೆಲಸ ನೋಡ್ರಿ. ಎಷ್ಟೋ ಶಾಲೆಗಳು ನಾವು ತಾಲೂಕಿನಲ್ಲಿ ಎಲ್ಲಾ ಕಡೆ ನೋಡಿದೆವು. ಎಷ್ಟೋ ಈ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ನೋಡಿದೆವು, ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ನೋಡಿದೆವು. ಆ ಶಾಲೆಯಲ್ಲಿ ಮಕ್ಕಳಿಲ್ಲ, ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ, ಆದ್ರೆ ಮಕ್ಕಳ ಸಂಖ್ಯೆ ಇಲ್ಲ. ಸಂಸ್ಥೆ ಅಂತ ಏನು ಹುಟ್ಟಾಕಿದಾರಲ್ಲ, ಈ ನೀಲಿ ಮಿತ್ರರು ಹಾಗೂ ಅವರ ಸಹೋದರರು ಯಾವುದೇ ಒಂದು ಹೆಸರಿನಿಂದ ಇದು ಇಲ್ಲ. ನಿಸರ್ಗ ಸಂಸ್ಥೆ ಇದು. ಯಾವ ದೇವರ ಹೆಸರು ಇಲ್ಲ, ವೈಯಕ್ತಿಕ ಒಂದು ಹೆಸರಿನ ನಿಸರ್ಗ ಶಿಕ್ಷಣ ಸಂಸ್ಥೆ. ಅದರಡಿಯಲ್ಲಿರ್ತಕ್ಕಂಥದ್ದು ಅದು ಸಹ ಆಕ್ಟಿವ್ ಕಿಡ್ಸ್, ಅದಕ್ಕೂ ಒಂದು ಯಾವುದೇ ನಾಮಕರಣ ಇಲ್ಲ. ನಿಸರ್ಗವಾಗಿ ಮಕ್ಕಳು ಬೆಳೆಯತಕ್ಕಂಥ ಈ ಸಂಸ್ಥೆ 96 ಮಕ್ಕಳನ್ನ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ನಡೆಸಿದ್ದಾರೆ. ಅವರು ಒಂದು ಆಕ್ಟಿವಿಟಿ ನೋಡಿದ್ವಿ ನಾವು. ನಾನೀಗ 18 ವರ್ಷ ಜೂನಿಯರ್ ಕಾಲೇಜಲ್ಲಿದ್ದೆ. ನೀವೆಲ್ಲ ನೋಡಿರ್ಬೋದು, ಪಾಲಕರು ನೋಡಿರ್ಬೋದು. ನನ್ನ ಕೈಯಲ್ಲಿ ಓದ್ತಂತ ಮಕ್ಕಳು ಇಲ್ಲಿದ್ದಾರೆ.
ಈ ಶಾಲೆಯಲ್ಲಿ ಬೋಧಿಸ್ತಕ್ಕಂಥ ಶಿಕ್ಷಕರಿದ್ದಾರೆ. ಈ ಸಂಸ್ಥೆಗೆ ಸಹಾಯ ಸಹಕಾರ ನೀಡುವಂತಹವರು ನನ್ನಲ್ಲಿ ಓದಂತವ್ರು. ಎಷ್ಟೊಂದು ಅಭಿಮಾನದ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ನೋಡ್ರಿ. ಆ ಸಂಸ್ಥೆಗೆ ನೀವು ಮಕ್ಕಳನ್ನ ಕಳಿಸಿದ್ರಲ್ಲ, ನಿಮ್ಮಂತ ಭಾಗ್ಯಶಾಲಿಗಳು ಯಾರು ಅಲ್ಲ ಅನ್ಸುತ್ತೆ. ನೋಡ್ರಿ, ಒಂದು ಸಣ್ಣ ಮಗುವನ್ನ ನಾವು ಬೇರೆ ಕಡೆ ಶಾಲೆಗೆ ಹಚ್ಚಬೇಕಂದ್ರೆ, ಯಾಕಂದ್ರೆ ಬೆಳಿಗ್ಗೆ ನಾವು ಮಗುವನ್ನು ಕಳಿಸ್ತೀವಿ. ಆ ಮಗು ಏನಿರ್ತ 2 ವರ್ಷ 2.5 ವರ್ಷ ಮೇಲ್ಪಟ್ಟು ಅದು 4 ವರ್ಷದ ಒಳಗೆ ಇರ್ತಕ್ಕಂಥ ಮಗು ತಂದೆ ತಾಯಿ ಬಿಟ್ಟು ಯಾವ ಮಗುನು ಶಾಲೆಗೆ ಹೋಗಲ್ಲ. ನೀವು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಅಂಗನವಾಡಿ ಶಾಲೆಗೆ ಹೋಗಿ ಏನ್ ಮಾಡ್ತೀರಿ, ಬಿಟ್ಟು ಬಂದ್ಬಿಡ್ತೀರಿ. ಆ ಮಗು ಅಳ್ತಾ ಆ ಮಗು ಶಾಲೆ ಬಿಟ್ಟು ಮನೆಗೆ ಬರೋದು ಅದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀವಿ. ಅಲ್ಲಿ ಇರ್ತಕ್ಕಂಥ ಒಬ್ಬರೇ ಶಿಕ್ಷಕರ ಅವ್ರು ಏನ್ ಮಾಡಬೇಕು, ಸಾಕಷ್ಟು ಮಕ್ಕಳಿಗೆ ಕಲ್ಸಕ್ಕಾಗಲ್ಲ. ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರು ಸರ ಹೆಣ್ಣು ಮಕ್ಕಳಿದ್ದಾರೆ. ಈಗ ಅವರಿಗೆ ಸನ್ಮಾನ ಮಾಡಿದ್ರಿ, ಯಾಕಂದ್ರೆ ಮಮತೆಯಿಂದ ತಾಯಿ ಹೃದಯದಿಂದ ಆ ಮಕ್ಕಳನ್ನ ಕರ್ಕೊಂತಾವ್. ಇದೇ ಈಗ ಅವ್ರು ಪ್ರೈಸ್ ಕೂಡ ಮಾಡಿದ್ರಿ. ಕೆಲವು ಮಗು ಇಲ್ಲಿ ಬರಬೇಕಾದ್ರೆ ಅವ್ರು ಕಣ್ಣೀರು ತರ್ತಿದ್ರು, ಅವ್ರ ಶಿಕ್ಷಕರು ನೋಡಿ ನಗ ಕಟ್ಟಿದ್ರು. ಎಷ್ಟೊಂದು ಮಾತೃ ಹೃದಯ ಅವರಲ್ಲಿದೆ ನೋಡಿ. ಹೀಗಾಗಿ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ನೀಲಿ ಸಹೋದರಿಗೂ ನೀಲಿ ಮಿತ್ರ ಮಂಡಳಿಗೂ ನಾನು ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಶರಣು ನೀಲಿ ಮತ್ತು ಮಂಜು ನೀಲಿಯವರ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ನಮ್ಮ ಇಳಕಲ್ ನಗರ ಬೃಹತ್ತವಾದಂತ ನಗರ. ನಾನು ಈ ಊರಿಗೆ ಬಂದಾಗ ಕೆಲವೇ ಶಾಲೆಗಳಿದ್ದು ಈ ಊರಲ್ಲಿ. ಮೊದಲನೇದಾಗಿ ಆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅದು SU ಶಾಲೆ ಇತ್ತು, ಆಮೇಲೆ SUM ಇತ್ತು, ಅದಾದ ನಂತರ ಕೆಲವು ಶಾಲೆಗಳಾಗಿದ್ದಾವೆ. ಅದರಲ್ಲಿ ಆಕ್ಟಿವ್ ಕಿಡ್ಸ್ ಅನ್ನೋದು ಇಳಕಲ್ನಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಇದೇ ವಾರ್ಡ್ನವ್ರಿಗೆ ಅಷ್ಟೇ ಗೊತ್ತಿರೋದು. ಇವತ್ತಿನ ಈ ಫಂಕ್ಷನ್ ಆ ಮಕ್ಕಳು ಪಡೆಯುವಂತ ಒಂದು ಬಹುಮಾನಗಳನ್ನ ಮಕ್ಕಳು ಮುಂದೆ ಮಾಡ್ತಕ್ಕಂಥ ನಾವು ಆಕ್ಟಿವಿಟಿ ನೋಡಿದ್ರ ಇಡೀ ಇಳಕಲ್ನವರ ಒಂದು ಎಲ್ಲೈತಪ್ಪ ಅದು ಆಕ್ಟಿವಿಟಿ ನೋಡಕ್ ಹೋಗೋಣ ಅನ್ನೋ ಭಾವನೆ ಬರ್ತಾ ಇದೆ. ಹೀಗಾಗಿ ಇಲ್ಲಿ ನಡೆಯತಕ್ಕಂಥ ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ನೀವೇ ಸಹೋದರಿಗೂ ಮಿತ್ರರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಬಹಳ ನಿಸರ್ಗದ ಮಡಿಲಲ್ಲಿ ನಡೀತಾ ಇದೆ. ಇಲ್ಲಿ ಬರ್ತಕ್ಕಂಥ ಪಾಲಕರಿಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಇಷ್ಟೊಂದು ಜನ ಸೇರ್ತಾರಲ್ಲ, ಅವ್ರಿಗೂ ಸಹ ನಿರೀಕ್ಷೆ ಇದ್ದಿಲ್ಲ. ಹೀಗಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಮುಂದಿನ ಸಾರಿ 2ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಬೇಕಾದ್ರೆ ಒಂದು ದೊಡ್ಡ ಮೈದಾನ ಇರ್ತಕ್ಕಂಥ ಸರ್ಕಾರಿ ಪದವಿ ಕಾಲೇಜ್ ಮೈದಾನದಲ್ಲಿ ಅವರು ನಡೆಸಲಿ ಅಂತ ಅವರಿಗೆ ನಾನು ಹೇಳ್ತಾ ಇದ್ದೇನೆ. ಈಗ ಮಕ್ಕಳಿಗಾಗಿ ಈಗಾಗಲೇ ಆಕ್ಟಿವಿಟಿಯಲ್ಲಿ ಮೆಡಲ್ಸ್ ಹಾಕಿದ್ರು ನಾವು ನೋಡ್ತಾ ಇದ್ದೇವೆ. ಕ್ರೀಡಾಕೂಟದಲ್ಲಿ ಸಹ ನಾವು ಮೆಡಲ್ಸ್ ಹಾಕಿಲ್ಲ. ಇವತ್ತಿಗೂ ಸರ್ಕಾರದವರು ನಡೆಸ್ತಕ್ಕಂಥ ಈ ಒಂದು ತಾಲೂಕಾ ಮಟ್ಟದ ಕ್ರೀಡೆ ಇರ್ಬೋದು, ಜಿಲ್ಲಾ ಮಟ್ಟದ ಕ್ರೀಡೆ ಇರ್ಬೋದು, ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಸಹ ನಾವೇನು ಮಾಡ್ತೀವಿ, ಒಂದು ಪ್ರಶಸ್ತಿ ಪತ್ರವನ್ನು ಮಾತ್ರ ನೀಡ್ತಾ ಇದ್ದೀವಿ. ಅದೇ ಒಂದು ಶಿಶುವಾರದಲ್ಲಿ ಕಿಡ್ಸ್